ವೀಕ್ಷಕರೇ, ಈಗ ಎಲ್ಲಾ ಕಡೆ ಮೊನ್ನೆ ಬಂದಂತ ಪಂಚರಾಜ್ಯ ಚುನಾವಣಾ ರಿಸಲ್ಟ್ನಂತೆ ಸುದ್ದಿ. ದಕ್ಷಿಣದಲ್ಲಿ ತಮಿಳುನಾಡಿನ ನಟ ವಿಜಯರವರ ಪಕ್ಷ ಗೆದ್ದಿರುವುದು ಅತ್ಯಂತ ಸಂಚಲನ ಉಂಟು ಮಾಡಿರುವಂತ ವಿಚಾರ. ನಟ ವಿಜಯ್ ರಾಜಕೀಯಕ್ಕೆ ಹಳಬ್ರೇನಲ್ಲ. ಉಳಿದವರಿಗೆ ಹೋಲಿಕೆ ಮಾಡಿದ್ರೆ ಅವರು ರಾಜಕೀಯ ವಲಯಕ್ಕೆ ತೀರಾ ಹೊಸಬರು. 2024ರಲ್ಲಿ ತಮ್ಮದೇ ಪಕ್ಷ ಕಟ್ಟಿ ತನ್ನ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿ 2026ರ ವೇಳೆಗೆ ಅವರು ಸ್ಪಷ್ಟ ಬಹುಮತನ ಸಾಧಿಸಿ ಹಳೆಯ ಪ್ರಾದೇಶಿಕ ಪಕ್ಷಗಳನ್ನ ಮೀರಿಸಿ ಓಟನ್ನ ಗಳಿಸಿದ್ದು ನಿಜಕ್ಕೂ ಸಾಧನೆಯೇ ಸರಿ. ನಟ ವಿಜಯ್ ತಮ್ಮ ಪಕ್ಷದ ಐಡಿಯಾಲಜಿಗಳನ್ನ ಜನರಿಗೆ ರೀಚ್ ಮಾಡಿಸಿ ಜನರ ಮಧ್ಯೆ ಓಡಾಡಿ ಅವರಿಗೆ ಸಾಕಷ್ಟು ಹತ್ರ ಆಗಿ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಹೊಸ ದಾಖಲೆಯನ್ನ ಬರೆದ್ರು. ಸ್ಪಷ್ಟ ಬಹುಮತ ಪಡೆದ್ರು ಕೂಡ ಅವರ ಪಕ್ಷ ಚುನಾವಣೆಯ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗದಂತ ಕಾರಣ ಅವ್ರಿಗೆ ಇನ್ನೂ ಕೂಡ ಹೆಚ್ಚುವರಿ ಶಾಸಕರ ಅಗತ್ಯ ಇದೆ. ತಮಿಳುನಾಡಿನ ಈ ಒಂದು ಚುನಾವಣಾ ಫಲಿತಾಂಶ ದೇಶದ ಹಲವು ಕಡೆ ಪ್ರಭಾವವನ್ನ ಬೀರ್ತಿದೆ. ಅಲ್ಲೇನೋ ವಿಜಯ್ ಗೆದ್ರು, ಆದ್ರೆ ನಮ್ಮಲ್ಲಿ ಈ ತರ ಯಾರಿದ್ದಾರೆ? 2018ರಲ್ಲಿ ಪ್ರಜಾಕೀಯ ಎಂಬುವಂತ ಒಂದು ಪಕ್ಷವನ್ನ ಕಟ್ಟಿದಂತ ಉಪೇಂದ್ರ ಅವರು ಯಾವಾಗ ಗೆಲ್ಲೋದು, ಯಾವಾಗ ಅವರು ಸಿಎಂ ಆಗೋದು ಎಂಬ ಚರ್ಚೆಯನ್ನ ವಿಜಯರವರ ಗೆಲುವು ಕರ್ನಾಟಕದಲ್ಲಿ ಹುಟ್ಟಾಕಿದೆ. ರಿಯಲ್ ಸರ್ ಉಪೇಂದ್ರ ಅವರು ತಮ್ಮ ಪ್ರಜಾಕೀಯ ಪಕ್ಷವನ್ನ ಲಾಂಚ್ ಮಾಡಿ ರಾಜಕೀಯ ಪ್ರವೇಶ ಮಾಡಿದಾಗ ಈ ಒಂದು ಸುದ್ದಿ ನ್ಯಾಷನಲ್ ಲೆವೆಲ್ ನಲ್ಲಿ ಚರ್ಚೆಯಾಗಿತ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಅನೇಕ ಕ್ಷೇತ್ರಗಳಲ್ಲಿ ಪ್ರಜಾಕೀಯ ಪಕ್ಷವು ಕೂಡ ಚುನಾವಣೆಗೆ ನಿಂತಿತ್ತು. 2020ರ ಸ್ಥಳೀಯ ಚುನಾವಣೆಯಲ್ಲಿ ದಾವಣಗೆರೆ ಚನ್ನಗಿರಿಯಲ್ಲಿ ಈ ಒಂದು ಪಕ್ಷದ ಅಭ್ಯರ್ಥಿಯಾದಂತ ಚೇತನ್ ಅನ್ನೋರು ಒಮ್ಮೆ ಅವರ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಆಗ ಅಲ್ಲಿಗೆ ಬಂದು ಅವರಿಗೆ ಶುಭ ಕೋರಿದಂತ ಉಪೇಂದ್ರ ಅವರು 6 ತಿಂಗಳ ನಂತರ ಆ ಅಭ್ಯರ್ಥಿಯ ಕೆಲಸ ಏನು, ಸಾಧನೆ ಏನು, ಜನರ ಅಭಿಪ್ರಾಯ ಏನು ಚೆಕ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಇದಾದ ನಂತರ ಮತ್ತೆ ಬೇರೆ ಎಲ್ಲೂ ಕೂಡ ಪ್ರಜಾಕೀಯ ಮುನ್ನೆಲೆಗೆ ಬರಲೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಉಪೇಂದ್ರ ಅವರಿಗೆ ತುಂಬಾ ಜನಮನ್ನಣೆ ಮತ್ತು ಅಪಾರ ಸಂಖ್ಯೆಯ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಆದ್ರೂ ಕೂಡ ಯಾಕೆ ಅವರ ಪಕ್ಷ ಗೆಲ್ತಿಲ್ಲ? ಉಪೇಂದ್ರ ಅವರು ಯಾಕೆ ಚುನಾವಣೆಗೆ ತಾವೇ ಇಳಿದು ಸ್ಪರ್ಧೆ ಮಾಡ್ತಿಲ್ಲ? ಅವರು ನಿಂತು ಒಂದು ಕ್ಷೇತ್ರದ ಶಾಸಕ ಸ್ಥಾನ ಪಡೆಯೋದಕ್ಕೆ ಅವರಿಂದ ಆಗ್ತಿಲ್ಲ ಯಾಕೆ? ವಿಜಯರವರಂತೆ ಅವರು ಕೂಡ ಅದೇ ಮಾರ್ಗದ ಮೂಲಕ ತಮ್ಮ ಪಕ್ಷವನ್ನ ರಾಜ್ಯದಲ್ಲಿ ಮುಂದೆ ತರ್ತಿಲ್ಲ ಯಾಕೆ? ಇವರಿಂದ ಇದು ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಎಂಬ ಚರ್ಚೆಗಳು ಕಳೆದ 4-5 ದಿವಸಗಳಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಿದ್ದಾವೆ. ಉಪೇಂದ್ರ ಹಾಗೂ ವಿಜಯ್ ಇವರಿಬ್ರು ಕೂಡ ಸಿನಿಮಾ ನಟರು. ಇದೊಂದು ವಿಷಯವನ್ನ ಬಿಟ್ಟು ರಾಜಕೀಯವಾಗಿ ಇವರಿಬ್ಬರ ವಿಷನ್ ಕೂಡ ತುಂಬಾ ವಿಭಿನ್ನ. ಇವರಿಬ್ಬರದ್ದು ಕೂಡ ಸ್ವಂತ ಪಕ್ಷನೇ ಆಗಿದ್ರು ಕೂಡ ಉಪೇಂದ್ರ ಅವರ ಚಿಂತನೆ ಬೇರೆಯವರ ಹಾಗೆ ಇಲ್ಲ. ನಾನಿಲ್ಲಿ ರಾಜಕೀಯ ಮಾಡೋಕೆ ಬಂದಿಲ್ಲ, ನನ್ನದು ಪ್ರಜಾಕೀಯ. ಇಲ್ಲಿ ಯಾರೋ ರಾಜಕೀಯ ನಾಯಕ ಗೆಲ್ಲೋದಲ್ಲ, ಪ್ರಜೆಗಳೇ ನಾಯಕರು, ಅವ್ರು ಗೆಲ್ಬೇಕು. ಪಕ್ಷದ ಮುಖ್ಯ ವ್ಯಕ್ತಿ ನಾನಲ್ಲ, ನೀವೇ. ನನ್ನಿಂದ ಯಾವುದೇ ಬದಲಾವಣೆ ಬಯಸ್ಬೇಡಿ, ಅದು ನಿಮ್ಮಿಂದ ಆಗ್ಬೇಕಾಗಿರೋದು. ಸ್ವಯಂ ಸೇವಕರಾಗಿ ಬನ್ನಿ, ಬದಲಾವಣೆಗೆ ಹೋರಾಡಿ ಅಂತ ಅವರು ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಉಪೇಂದ್ರ ಅವರು ಯಾವುದೇ ತರಹದ ಆಶ್ವಾಸನೆ ಅಥವಾ ರಾಜಕೀಯ ಆಮಿಷಗಳನ್ನ ಜನರಿಗೆ ಕೊಡ್ಲಿಲ್ಲ. ಆದ್ರೆ ವಿಜಯ್ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ 10 ಆಶ್ವಾಸನೆಗಳನ್ನ ಕೊಟ್ಟಿದ್ರು. ತಮಿಳುನಾಡಿನ ಜನ ವ್ಯಕ್ತಿ ಪೂಜೆಯನ್ನ ಮಾಡೋದು ಹೆಚ್ಚು. ವಿಜಯರವರ ಆಶ್ವಾಸನೆಗಳಿಗೆ ಸೋತು ಅವರಿಗೆ ಓಟನ್ನ ಹಾಕಿ ಗೆಲ್ಸಿದ್ದಾರೆ ಅಷ್ಟೇ ಅಂತ ಇಲ್ಲಿ ಅನೇಕರು ಹೇಳ್ತಾರೆ. ಆದ್ರೆ ಅಲ್ಲಿಯ ಜನ ಆ ನಾಡಿನ ಪ್ರಾದೇಶಿಕ ಪಕ್ಷಗಳನ್ನ ಬೆಳೆಸ್ತಾರೆ. ಯಾವುದೇ ತರಹದ ರಾಷ್ಟ್ರೀಯ ಪಕ್ಷಗಳಿಗೆ ಮಣೆ ಹಾಕ್ತೆ ತಮ್ಮದೇ ನೆಲದ ನಾಯಕರ ಧ್ಯೇಯಗಳಿಗೆ ಚಾಲನೆಯನ್ನ ಕೊಡ್ತಾರೆ, ಅವ್ರಿಗೆ ಅವಕಾಶ ಕೂಡ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಮಾತ್ರ ಪಕ್ಷಗಳಿಗೆ ಬಕೆಟನ್ನ ಹಿಡಿದು ಅವರು ಕೊಡುವಂತ ಆಮಿಷಗಳಿಗೆ ಸೋತು ಓಟನ್ನ ಹಾಕಿ ಅವರ ಗುಲಾಮರಂತೆ ಬದುಕ್ತಾರೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ಜಾತಿಯ ಆಧಾರದಲ್ಲಿ ಓಟನ್ನ ಹಾಕೋರೆ ಹೆಚ್ಚು. ಉಪೇಂದ್ರ ಅವರು ಪ್ರಜೆಗಳನ್ನ ನಿಜವಾದ ನಾಯಕರನ್ನಾಗಿ ಮಾಡುವಂತ ಮಹೋನ್ನತ ಕನಸನ್ನ ಕಂಡವರು. ಆದ್ರೂ ಕೂಡ ಅವರ ಪಕ್ಷದ ಯಾವೊಬ್ಬ ಅಭ್ಯರ್ಥಿ ಕೂಡ ರಾಜ್ಯದಲ್ಲಿ ಒಂದೇ ಒಂದು ಕಡೆ ಶಾಸಕ ಸ್ಥಾನವನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಉಪೇಂದ್ರ ಅವರು ತಾವು ಸೋತಿದ್ದಲ್ಲಿ? ಚುನಾವಣೆ ಅಂದ್ರೆ ಯಾರೋ ಕಟ್ಟಿದಂತ ಪಕ್ಷಕ್ಕೆ ಯಾರೋ ಒಬ್ಬ ನಾಯಕ ಇರ್ತಾನೆ, ಅವನು ನಮ್ಮ ಮನೆಗೆ ಬಂದು ಓಟಿಗೆ ಇಷ್ಟು ಅಂತ ಹಣವನ್ನ ಕೊಡ್ತಾನೆ, ಅದನ್ನ ತಗೊಂಡು ನಾವು ಅವನಿಗೆ ಓಟನ್ನ ಹಾಕ್ಬೇಕಷ್ಟೇ. ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಇದನ್ನ ನಮ್ಗೆ ಮೈಗೂಡಿಸಿದೆ. ಇಷ್ಟೇ ಚುನಾವಣೆ, ಇದರ ಹೊರತಾಗಿ ಇಲ್ಲಿ ನಮ್ಮ ಜವಾಬ್ದಾರಿ ಬೇರೆ ಏನು ಕೂಡ ಇಲ್ಲ ಅಂತ ನಮ್ಗೆ ನಾವೇ ತೀರ್ಮಾನ ಮಾಡ್ಕೊಂಡಿದೀವಿ. ಉಪೇಂದ್ರ ಅವರು ಈ ಒಂದು ವ್ಯವಸ್ಥೆಗೆ ಬ್ರೇಕ್ ಅನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ರೆ, ಆ ಕಡೆ ವಿಜಯ್ ಇದೇ ಒಂದು ವ್ಯವಸ್ಥೆಯನ್ನ ಬಳಸಿಕೊಂಡು ಜನರಿಗೆ 10 ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟು ಅವ್ರ ಮಧ್ಯ ಓಡಾಡಿ ಜನರನ್ನ ಭಾವನಾತ್ಮಕವಾಗಿ ತಮ್ಮ ಕಡೆ ಸೆಳೆದುಕೊಂಡು ಯಶಸ್ವಿಯಾದ್ರು. ಈಗ ಅವರು ಇತರೆ ಪಕ್ಷಗಳ ಜೊತೆ ಮೈತ್ರಿ ನಡೆಸಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜಾಕೀಯ ಕುರಿತಾದಂತ ಅವರ ಯಾವುದೇ ವಿಡಿಯೋ ತಗೊಂಡ್ರು ಕಮೆಂಟ್ ನಲ್ಲಿ ತುಂಬಾ ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿರೋದು ಕಂಡುಬರುತ್ತೆ. ಅಲ್ಲಿ ಇರುವಂತ 100 ಕಮೆಂಟ್ಗಳಲ್ಲಿ 90% ಅವರ ಪರವಾಗಿನೇ ಇರ್ತವೆ. ಇಷ್ಟೊಂದು ಸಪೋರ್ಟ್ ಇದ್ರೂ ಕೂಡ ಪ್ರಜಾಕೀಯ ಪಕ್ಷ ಮುನ್ನೆಲೆಗೆ ಬಾರದೇ ಇರೋದಕ್ಕೆ ಕಾರಣ ಮುಖ್ಯವಾಗಿ ಈ ಒಂದು ವ್ಯವಸ್ಥೆ ಹಾಗೂ ಜನರ ಮನಸ್ಥಿತಿ. ಮೊದಲನೇದು, ಉಪೇಂದ್ರ ಅವರ ಐಡಿಯಾಲಜಿ ತುಂಬಾ ಜನಕ್ಕೆ ಅರ್ಥನೇ ಆಗಿಲ್ಲ. ಒಂದ್ ವೇಳೆ ಅರ್ಥ ಆದ್ರೂ ಅಯ್ಯೋ ಇದೆಲ್ಲ ಸಾಧ್ಯನಾ, ಇದೆಲ್ಲ ಹೇಳೋಕೆ ಮತ್ತೆ ಕೇಳೋಕೆ ಮಾತ್ರ ಸರಿ, ವಾಸ್ತವಿಕವಾಗಿ ಅದು ನಡೆಯೋದಿಲ್ಲ ಅಂತಾನೆ ತುಂಬಾ ಜನ ಭಾವಿಸೋದು. ಉಪೇಂದ್ರ ಅವರ ಈ ಒಂದು ವಿಷನ್ ಕೂಡ ತುಂಬಾ ದೊಡ್ಡದು. ಅದನ್ನ ನಾವ್ಯಾರು ಕೂಡ ತಪ್ಪು ಅಂತ ಹೇಳ್ತಿಲ್ಲ, ಅವ್ರು ಹೇಳೋದೆಲ್ಲ ಸರಿನೇ. ಆದ್ರೆ ಅವರು ಹೇಳದಂತೆ ಎಲ್ಲರೂ ಕೂಡ ಯೋಚನೆ ಮಾಡಿದ್ರೆ ಅವರ ಪಕ್ಷ ರಚನೆಯಾದಂತ 5 ವರ್ಷಗಳಲ್ಲಿ ಅಥವಾ 2023ರ ಚುನಾವಣೆಯಲ್ಲಾದ್ರೂ ಕೂಡ ಅವರ ಪಕ್ಷ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕಿತ್ತು. ಯಾವಾಗ ಜನ ಬರೀ ಅವರ ಬೆಂಬಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತೋರಿಸಿ ಚುನಾವಣೆಯ ಸಮಯ ಬಂದಾಗ ಇತರ ಪಕ್ಷಗಳಿಗೆ ಸಾಥನ್ನ ಕೊಟ್ರೋ ಆಗ್ಲೇ ಇದನ್ನ ಉಪೇಂದ್ರ ಅರ್ಥ ಮಾಡ್ಕೊಂಡು ಜನರಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಅಖಾಡಕ್ಕೆ
ಸೋಷಿಯಲ್ ಮೀಡಿಯಾದಲ್ಲಿ 100ಕ್ಕೆ 80 ಜನ ಜೈ ಪ್ರಜಾಕೀಯ, ಆದರೆ ವೋಟಿಂಗ್ ಸಮಯದಲ್ಲಿ 10ರಲ್ಲಿ ಒಬ್ರೋ ಇಬ್ರೋ ಪ್ರಜಾಕೀಯ ಪಕ್ಷಕ್ಕೆ ವೋಟನ್ನ ಒತ್ತುತ್ತಾರೆ. ಇನ್ನು ಈ ಪ್ರಜಾಕೀಯ ಅಭ್ಯರ್ಥಿಗಳು ಇತರರ ಹಾಗೆ ಎಲ್ಲರ ಮನೆಗೆ ಹೋಗಿ ವೋಟನ್ನ ಬೇಡೋದಿಲ್ಲ. ಇದರಿಂದ ಜನರ ಜೊತೆ ಈ ಪ್ರಜಾಕೀಯ ಅಭ್ಯರ್ಥಿಗಳು ಪರಸ್ಪರ ಕನೆಕ್ಟ್ ಆಗೋದಿಲ್ಲ. ಈ ಅಭ್ಯರ್ಥಿಗಳ ವಿಷಯವನ್ನು ಬದಿಗಿಟ್ಟು ನೋಡಿದ್ರೆ ವಿಜಯರವರ ಗೆಲುವು ಕೂಡ ಅವರ ಪಕ್ಷದ ಅಭ್ಯರ್ಥಿಗಳಿಂದ ಬಂದಿದ್ದಲ್ಲ. ಅಲ್ಲಿ ಒಬ್ಬ ಸಾಧಾರಣ ಮತ್ತು ಯಾರಿಗೂ ಹೆಚ್ಚು ಪರಿಚಯ ಇರದಂತ ಅಭ್ಯರ್ಥಿ ಕೂಡ ಗೆದ್ದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ವಿಜಯರವರ ಮುಖವನ್ನು ನೋಡಿ ಮಾತ್ರ ಜನ ಆ ಒಂದು ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಪ್ರಜಾಕೀಯ ಅಭ್ಯರ್ಥಿಗಳನ್ನು ಕೂಡ ನಮ್ಮ ಜನ ಉಪೇಂದ್ರ ಅವರ ಮುಖ ನೋಡಿ ವೋಟ್ ಮಾಡುವಷ್ಟರ ಮಟ್ಟಿಗೆ ಉಪೇಂದ್ರ ಅವರ ಮಾತು ಮತ್ತು ಭಾಷಣ ಜನರ ಮನಸ್ಸಿಗೆ ತಟ್ಟುವಷ್ಟು ಪ್ರಭಾವಶಾಲಿ ಆಗಿರಲಿಲ್ಲ. ಹಾಗಾಗಿ ಇದು ಕೂಡ ಪ್ರಜಾಕೀಯ ಸೋಲಿಗೆ ಮುಖ್ಯ ಕಾರಣ. ಒಂದು ಸಣ್ಣ ವಸ್ತುವನ್ನು ನಾವು ಮಾರಬೇಕಾದ್ರೂ ಕೂಡ ಅದರ ಅವಶ್ಯಕತೆ ಜನಕ್ಕೆ ಎಷ್ಟಿದೆ ಅಂತ ನೋಡಿನೇ ವ್ಯಾಪಾರಕ್ಕೆ ಇಳಿಬೇಕಾಗುತ್ತೆ. ಹೀಗಾಗಿ ಜನರ ಬೇಡಿಕೆ ಏನಿದೆ ಅಂತ ನೋಡಿನೇ ಯಾವುದೇ ಪಕ್ಷ ತನ್ನ ಪ್ರಣಾಳಿಕೆ ಹಾಗೂ ಆಶ್ವಾಸನೆಗಳನ್ನ ರೆಡಿ ಮಾಡ್ಕೊಳ್ಬೇಕು. ವಿಜಯ್ ಇದರಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ರು. ಉಪೇಂದ್ರ ಅವರದು ಬರೀ ಮಾತಷ್ಟೇ, ಅದರಿಂದ ಯಾವುದೇ ಯೂಸ್ ಇರಲಿಲ್ಲ. ಮುಖ್ಯವಾಗಿ ಅವರು ಫೀಲ್ಡ್ಗೆ ಇಳಿಬೇಕು, ಜನರ ಜೊತೆ ಬೆರೆಯಬೇಕು, ಜನರ ಸಮಸ್ಯೆಗಳನ್ನ ಅವ್ರ ಜೊತೆ ನಿಂತು ಆಲಿಸಬೇಕು. ಕೂತಲ್ಲೇ ಕೂತು ಬರೀ ದೊಡ್ಡ ಮಾತುಗಳನ್ನ ಆಡಿದ್ರೆ ಅವರ ಪಕ್ಷ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಪುಂಖಾನುಪುಂಖವಾಗಿ ಭಾಷಣವನ್ನ ಬಿಗಿದ್ರೆ ಅವ್ರ ಪಕ್ಷ ಗೆಲ್ಲೋದಕ್ಕೆ ಇನ್ನೂ 50 ಅಲ್ಲ 100 ವರ್ಷ ಆದ್ರೂ ಕೂಡ ಆಗೋದಿಲ್ಲ ಅನ್ನೋದು ಹಲವು ಜನರ ಅಭಿಪ್ರಾಯ. ತಮಿಳುನಾಡಿನ ಜನಕ್ಕೂ ಮತ್ತು ನಮ್ಮವ್ರಿಗೂ ಈ ಒಂದು ವಿಷಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿ ಎಂಜಿಆರ್ ಅವರ ಸಮಯದಿಂದಲೂ ಕೂಡ ಸಿನಿಮಾ ಕಲಾವಿದರ ನಂಟು ರಾಜಕೀಯದ ಜೊತೆ ಬೆಳೆದು ಬಂದಿದೆ. ಆ ಜನ ಮೇಲಿಂದ ಮೇಲೆ ಸಿನಿಮಾ ಕಲಾವಿದರಿಗೆ ನಾಯಕನ ಸ್ಥಾನವನ್ನ ಕೊಟ್ಟವರು. ಹಾಗಾಗಿ ಅಲ್ಲಿ ಸಿನಿಮಾದವರು ಜನನಾಯಕ ಆಗೋದಿಕ್ಕೆ ಅನುಕೂಲಕರವಾದಂತಹ ವಾತಾವರಣ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದೇ ಪ್ರಾದೇಶಿಕ ಪಕ್ಷವನ್ನಾಗ್ಲಿ ಅಥವಾ ಸಿನಿಮಾ ನಟರನ್ನಾಗ್ಲಿ ರಾಜಕೀಯದಲ್ಲಿ ಬೆಳೆಸಿದ್ದು ತುಂಬಾ ಕಡಿಮೆ. ದಿವಂಗತ ಶ್ರೀ ಅಂಬರೀಶ್, ಉಮಾಶ್ರೀ, ಜಗ್ಗೇಶ್, ಶಶಿಕುಮಾರ್, ಅನಂತ್ನಾಗ್ ಈ ರೀತಿ ಒಂದಷ್ಟು ಜನ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳ ಮೂಲಕ ರಾಜಕೀಯದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಕೂಡ. ಆದರೆ ಕಲಾವಿದರಲ್ಲಿ ರಾಜ್ಯದ ನಾಯಕರಾಗಿ ಈವರೆಗೂ ಯಾರು ಕೂಡ ಆಯ್ಕೆಯಾಗಿಲ್ಲ. ಹಿಂದೊಮ್ಮೆ ಮೇರು ನಟ ಆಗಿದಂತ ಅಣ್ಣವ್ರಿಗೆ ಆ ಒಂದು ಶಕ್ತಿ ಇತ್ತು. ಆದ್ರೆ ಎಷ್ಟೇ ಒತ್ತಡ ಬಂದ್ರೂ ಕೂಡ ಅವರು ಮಾತ್ರ ರಾಜಕೀಯಕ್ಕೆ ಬರಲೇ ಇಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ನಿಲ್ಲೋದಕ್ಕೆ ಆಫರ್ ಬಂದಾಗಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ರಾಜಕೀಯ ಬೇಡ ಅಂತಾನೆ ನಯವಾಗಿ ನಿರಾಕರಿಸಿದ್ರು. ಅದಲ್ಲದೆ ಇಲ್ಲಿ ಯಾವುದೇ ನಟ ಸ್ವಂತ ಪಕ್ಷದ ರಚನೆಗೂ ಕೂಡ ಮುಂದಾಗ್ಲಿಲ್ಲ. ಉಪೇಂದ್ರ ಅವರು ಮಾತ್ರ ಈ ಒಂದು ವಿಷಯದಲ್ಲಿ ಸ್ವಇಚ್ಛೆಯಿಂದ ಮುಂದೆ ಬಂದಂತ ಕನ್ನಡದ ಮೊದಲ ನಟ. ಆದ್ರೆ ಬರೀ ಮಾತುಗಳ ಗಾಳಿ ಗೋಪುರದಿಂದಾಗಿ ಅವರ ಪಕ್ಷ ಎಲ್ಲಿತ್ತೋ ಇನ್ನೂ ಅಲ್ಲೇ ಇದೆ. ಎಲ್ಲರೂ ಕೂಡ ಹೇಗೆ ಅಧಿಕಾರಕ್ಕೆ ಬರ್ತಾರೋ ಇವರು ಕೂಡ ಹಾಗೇನೆ ಗೆದ್ದು ನಂತರ ಅವರು ಏನನ್ಕೊಂಡಿದ್ದಾರೋ ಅವರ ರೀತಿ ನೀತಿಗಳು ಏನಿದ್ದಾವೋ ಅವೆಲ್ಲವನ್ನು ಕೂಡ ಜಾರಿಗೊಳಿಸೋದಕ್ಕೆ ಮುಕ್ತ ಅವಕಾಶ ಇದೆಯಾದ್ರೂ ಉಪೇಂದ್ರ ತಮ್ಮ ಶೈಲಿಯನ್ನ ಬಿಟ್ಟು ಎಲ್ಲರಂತೆ ಮುಂದುವರಿಯೋದಕ್ಕೆ ಒಪ್ತಾ ಇಲ್ಲ. ಈ ಒಂದು ಆದರ್ಶದ ನಡೆನೆ ಅವರ ಪಕ್ಷ ಹಿಂದೆ ಉಳಿಯೋದಕ್ಕೆ ಒಂದು ರೀತಿ ಕಾರಣ ಆಗಿದೆ. ಈಗ ದಳಪತಿ ವಿಜಯರವರನ್ನ ನೋಡಿ ಉಪೇಂದ್ರ ಅವರು ಕಲಿಬೇಕು ಅಂತ ಜನ ಕ್ರಿಟಿಸೈಸ್ ಅನ್ನ ಮಾಡ್ತಿದ್ದಾರೆ. ಈ ಪ್ರಜಾಕೀಯದಂತ ಪಕ್ಷ ರಾಜ್ಯಕ್ಕೆ ಖಂಡಿತ ಬೇಕು. ಅಮೂಲ್ಯ ಉದ್ದೇಶಗಳನ್ನ ಹೊಂದಿರುವಂತ ಅವರ ಪಕ್ಷ ನಿಂತ ನೀರಾಗಿ ಒಂದ್ ಕಡೆ ಸ್ತಬ್ಧವಾಗಿ ಇರೋದೇ ಹತಾಶೆಯ ಸಂಗತಿ. ಇದಕ್ಕೆ ಮುಖ್ಯ ಕಾರಣ ಜನರ ಅಥವಾ ಅವರ ಈ ರೀತಿ ನೀತಿಗಳ ಮತ್ತು ಅವರ ಪ್ರಚಾರದ ತಂತ್ರನ. ಇದಕ್ಕೆ ನೀವೇನೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.